ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರತಿಷ್ಠಿತ ಪ್ರಶಸ್ತಿ ತಗೊಂಡಿದ್ದೀರಾ. ಬಂದವರೆಲ್ಲ ಬಹಳ ಖುಷಿ ಪಟ್ಟಿದ್ದಾರೆ, ನಿಮ್ಮ ಸಾಧನೆಯನ್ನು ಗುರುತಿಸಿದ್ದಾರೆ. ನಿಮ್ಗೆ ಏನು ಅನಿಸ್ತಾ ಇದೆ ಮೇಡಮ್? ನಮಸ್ತೆ. ಮೊದಲನೇದಾಗಿ ಎಲ್ಲಾ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಕೋರುತ್ತಾ, ಅಲುಮ್ನಿ ಅಸೋಸಿಯೇಷನ್ ಅವರು ಮತ್ತೆ ವಚನ ಸಾಹಿತ್ಯ ಪರಿಷತ್ ಅವರು ಇವತ್ತು ಒಂದು ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಮಹಿಳೆಯರು ಸಾಧನೆ ಮಾಡಿರುವಂತಹ ಮಹಿಳೆಯರನ್ನು ಗುರುತಿಸಿ ಅವರಿಗೆ ಅಕ್ಕ ಮಹಾದೇವಿ ಪ್ರಶಸ್ತಿ ಮತ್ತೆ ಭಾರತದ ಮೊದಲ ಶಿಕ್ಷಕಿ ಆಗಿರುವಂತಹ ಸಾವಿತ್ರಿಬಾಯಿ ಪುಲೆ ಅವರ ಪ್ರಶಸ್ತಿಯನ್ನ ಕೊಟ್ಟು ಅವರನ್ನ ಒಂದು ಗುರುತಿಸುವ ಮೂಲಕ ಅವರ ಸಾಧನೆಗೆ ಪ್ರೋತ್ಸಾಹವನ್ನ ನೀಡುವಂತ ಕೆಲಸವನ್ನ ಮಾಡಿದ್ದಾರೆ. ಅತ್ಯುತ್ತಮವಾಗಿ ಬೆಳಗಿನಿಂದ ಇಲ್ಲಿವರೆಗೂ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು. ಮಹಿಳೆಯರಿಗೆ ಒಂದು ಸಾಧನೆ ಮಾಡಕ್ಕೆ ಇಂಥ ಕಾರ್ಯಕ್ರಮಗಳು ಹೆಚ್ಚಿನ ರೀತಿಯಲ್ಲಿ ಒಂದು ಉತ್ತೇಜನವನ್ನು ನೀಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಈಗಿನ ಕಾಲದ ಹೆಣ್ಮಕ್ಳು ಗಂಡ್ಮಕ್ಳು ಯಂಗ್ಸ್ಟರ್ಸ್ ಯುವಕರು ಯುವತಿಯರು ಅಂತಾರೆ, ಎಲ್ಲೆಲ್ಲೋ ಹೋಗ್ತಾರೆ, ಇನ್ನೂ ತುಂಬಾ ದೊಡ್ಡ ದೊಡ್ಡ ಬುಕ್ಸ್ ಓದ್ಲಿ ಎಲ್ಲೆಲ್ಲೋ ಅಡ್ಡದಾರಿ ಹಿಡಿತಾರೆ. ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬಂದು ನಿಮ್ಮಂತ ಸಾಧಕರ ಜೊತೆ ಸೇರಿದ್ರೆ ಅವರೊಂದು ಭವಿಷ್ಯ ಚೆನ್ನಾಗಿ ರೂಪಿಸ್ಕೊಂತಾರೆ. ನೀವು ಬಹಳ ವಿದ್ಯಾವಂತರಿದ್ದೀರಾ, ಅವ್ರಿಗೊಂದು ಕಿವಿ ಮಾತಾಡಿ ಸ್ವಲ್ಪ ಚೆನ್ನಾಗಿ ಓದಕ್ಕೆ. ಇಂದಿನ ಯುವ ಜನತೆ ನಿಜವಾಗಿ ಹೇಳ್ಬೇಕಂತ ಹೇಳಿದ್ರೆ ಸ್ವಾತಂತ್ರ್ಯನ ಸ್ವೇಚ್ಛಾಚಾರ ಅಂತ ತಿಳ್ಕೊಂಡಿದ್ದಾರೆ. ಏನು ಮೊಬೈಲ್ ಆಗಿರ್ಬೋದು ಅಥವಾ ಬೇರೆ ವಿದ್ಯುನ್ಮಾನ ಯಂತ್ರಗಳು ನಮ್ಮ ಇವತ್ತಿನ ಸಾಧನೆಗೆ ನಮ್ಮ ಭವಿಷ್ಯವನ್ನು ರೂಪಿಸಬೇಕಾಗಿರುವಂತ ಕೆಲವೊಂದು ಮಾಧ್ಯಮಗಳು ಯುವ ಜನತೆಯನ್ನ ಅಡ್ಡದಾರಿಗೆ ಕರ್ಕೊಂಡು ಹೋಗ್ತಾ ಇದ್ದಾವೆ. ಆ ದಿಸೆಯಲ್ಲಿ ನಾವು ಇವಾಗ ಮಕ್ಕಳಿಗೆ ನಾವು ಪೋಷಕರಾದವರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಅವರಿಗೆ ಮನೆಯಿಂದಲೇ ತಿಳಿಸಿಕೊಟ್ಟು ಸಮಾಜದಲ್ಲಿ ಅವರಿಗೆ ಮುಂದೆ ಒಂದು ಉತ್ತಮವಾದ ವ್ಯಕ್ತಿತ್ವವನ್ನು ರೂಪಿಸ್ಕೊಡಕ್ಕೆ ಅವರಿಗೆ ಒಳ್ಳೆ ದಾರಿಯನ್ನ ತೋರಿಸ್ಬೇಕು. ಯುವ ಜನತೆ ಕೂಡ ಒಂದು ಮುಂದಿನ ಈ ತರವಾಗಿ ನಾವು ಅಡ್ಡದಾರಿಯಲ್ಲಿ ಹೋದ್ರೆ ಏನೇನೋ ತಪ್ಪುಗಳು ಆಗ್ತವೆ ಅನ್ನೋದು ಅವ್ರಿಗೂ ಅರಿವಿರುತ್ತೆ. ಅದನ್ನ ತಿಳ್ಕೊಂಡು ಅವರು ಸರಿದಾರಿಯಲ್ಲಿ ನಡೆದು ಸಮಾಜದ ಒಂದು ಉನ್ನತ ವ್ಯಕ್ತಿಗಳಾಗಕ್ಕೆ ಶ್ರಮಿಸ್ಬೇಕು ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ. ಸಾಹಿತ್ಯವನ್ನ ಓದ್ಬೇಕು, ಮತ್ತೆ ಸಾಧನೆಯನ್ನ ಮಾಡಿರುವಂತವರ ಆದರ್ಶಗಳನ್ನ ಪಾಲಿಸ್ಬೇಕು. ಎಲ್ಲರೂ ಯಾಕೆ ಮನೆಯಲ್ಲಿ ನಮ್ಮ ತಂದೆ ತಾಯಿಗಳನ್ನ ನಾವು ಮೊದಲ ಆದರ್ಶ ವ್ಯಕ್ತಿಗಳಂತ ತಿಳ್ಕೊಂಡು ನಮ್ಮ ಗುರು ಹಿರಿಯರನ್ನ ಆದರ್ಶ ವ್ಯಕ್ತಿಗಳಂತ ತಿಳ್ಕೊಂಡು ಅಲ್ಲಿಂದಲೇ ನಮ್ಮ ಮೊದಲನೇ ಆದರ್ಶ ವ್ಯಕ್ತಿತ್ವಗಳನ್ನ ನಾವು ತಗೊಂಡ್ರೆ ಎಲ್ಲಿ ಸಮಾಜದಲ್ಲಿ ಇಂತಹ ದುಷ್ಕೃತ್ಯಗಳು ದೌರ್ಜನ್ಯಗಳು ಮಹಿಳೆ ಮೇಲಾಗಿರ್ಬೋದು ಬೇರೆ ಯಾವ್ದ್ರ ಮೇಲಾಗಿರ್ಬೋದು ನಡೆಯೋದು ಹಲವು ಪ್ರಮಾಣದಲ್ಲಿ ತಪ್ಪುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು BM ಪ್ರಮೀಳಾ ಮಹಾದೇವ್ ಅಂತ. ವೃತ್ತಿಯಲ್ಲಿ ನಾನು ವಿಜ್ಞಾನ ಶಿಕ್ಷಕಿಯಾಗಿ ಭಾಗ್ಯನಗರದಲ್ಲಿ ಸರ್ಕಾರಿ ಆದರ್ಶ ವಿದ್ಯಾಲಯದಲ್ಲಿ ಪ್ರೌಢಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಪ್ರವೃತ್ತಿಯಲ್ಲಿ ನಾನು ಕವಯಿತ್ರಿ ಮತ್ತು ಜಾನಪದ ಗಾಯಕಿ. ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದರೆ ಮಣ್ಣಿನ ಮ್ಯಾಲೊಂದು ಮರವಾಗಿ ಮಣ್ಣಿನ ಮ್ಯಾಲೊಂದು ಮರವಾಗಿ ಹುಟ್ಟಿದರೆ ಪುಣ್ಯವಂತರಿಗೆ ನೆರಳಾಗಿ ಕಾಸಿಗೆ ಹೋಗಕ್ಕೆ ಎಸೊಂದು ದಿನ ಬೇಕು, ಕಾಸೊತ್ತಿನ ಹಾದಿ ತವರೂರು, ಕಾಸೊತ್ತಿನ ಹಾದಿ ತವರೂರು ಮನೆಯಾಗೆ ಕಾದು ಕುಂತಾಳೆ ಹಡೆದವ್ವ, ಜಗಕ್ಕೆಲ್ಲವಳೆ ಪರದೈವ, ಕಾದು ಕುಂತಾಳೆ ಹಡೆದವ್ವ, ಜಗಕ್ಕೆಲ್ಲವಳೆ ಪರದೈವ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತವಾಗಿ ಮೇಡಮ್ ಅವರು ಒಳ್ಳೆ ಪ್ರಶಸ್ತಿ ತಗೊಂಡಿದ್ದಾರೆ. ಒಂದು ಮನಮುಟ್ಟಕರ ಒಂದು ಹಾಡು ಹೇಳಿದ್ದಾರೆ, ಅನುಭವ ಹಂಚ್ಕೊಂಡಿದ್ದಾರೆ. ಒಂದು ಗ್ರಂಥಾಲಯಕ್ಕೆ ಹೋಗೋದು ಬೇಡ, ಬುಕ್ಸ್ ಓದೋದು ಬೇಡ, ಇವರೇ ಒಂಥರ ಗ್ರಂಥಾಲಯ ಇದ್ದಂಗೆ. ನಿಮ್ ಮನ್ಸಿಗೆ ಏನ್ ಅನ್ಸುತ್ತೆ ಮೇಡಮ್? ಮೊದಲನೇದಾಗಿ ನಮಸ್ಕಾರ. ನಾವು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀವಿ. ನನ್ನ ಹೆಸರು ಅಣ್ಣಮ್ಮ ಅಂತ, ನನ್ನ ನಗರಸಭೆ ಸದಸ್ಯರು. ಮತ್ತೆ ಜನಪದ ಕಾರ್ಯಕ್ರಮ, ಸಾಹಿತ್ಯ ಕಾರ್ಯಕ್ರಮ, ಕನ್ನಡದ ಕಾರ್ಯಕ್ರಮ ಅಂದ್ರೆ ನಮಗೆ ಅಚ್ಚುಮೆಚ್ಚು. ಯಾಕಂದ್ರೆ ಸಮಾಜ ಯಾವ ಕಡೆ ನಡಿಬೇಕು ಅನ್ನೋದು ಇವಾಗ ನಮ್ಮ ಯುವ ಪೀಳಿಗೆನೆ ಒಂದು ಉದಾಹರಣೆ. ಯಾಕಂದ್ರೆ ಯಾವ ಮಾಧ್ಯಮದಲ್ಲಿ ನೋಡಿದ್ರು ಕೆಟ್ಟ ಚಟಗಳಿಗೆ ಬಲಿಯಾಗಿದ್ದಾರೆ ಮಕ್ಕಳು, ಓದೋದ್ರಲ್ಲಿ ಕಡಿಮೆ ಆಗಿದೆ.
ಏನೋ ಒಳ್ಳೆ ಉದ್ದೇಶಕ್ಕೆ ತಂದೆ ತಾಯಿ ಕಾಲೇಜಿಗೆ ಕಳಿಸಿದ್ರೆ ಅದು ಬೇರೆ ಉದ್ದೇಶಕ್ಕೆ ಬಳಸ್ಕೊಂತ ಇದ್ದಾರೆ ಮಕ್ಕಳು. ಯುವ ಪೀಳಿಗೆ ಎಲ್ಲೋ ದಾರಿ ತಪ್ಪುತ್ತಾ ಇದೆ ಅಂತ ನಮಗೂ ಅನ್ನಿಸ್ತಾ ಇದೆ. ಇಂಥ ಒಂದು ಸಾಹಿತ್ಯ ಕಾರ್ಯಕ್ರಮಗಳಿಗೆ ಬಂದ್ರೆ ಅವ್ರ ಜ್ಞಾನನೂ ಹೆಚ್ಚುತ್ತೆ, ಮತ್ತೆ ಓದಿನ ಬೆಲೆ ರುಚಿ ತಿಂದಾಗ ಮಾತ್ರ ಅಲ್ವಾ ಹಣ್ಣಿನ ರುಚಿ ಗೊತ್ತಾಗೋದು. ಹಂಗೆ ಸಾಹಿತ್ಯವನ್ನು ಸವಿದ್ರೆ ಮಾತ್ರ ಅದರ ಪರಿಮಳ ಗೊತ್ತಾಗೋದು, ಅದರ ರುಚಿ ಗೊತ್ತಾಗೋದು. ಹಾಗಾಗಿ ಯುವ ಪೀಳಿಗೆಗೆ ಹೇಳೋದು ಏನಂದ್ರೆ, ಸಾಹಿತ್ಯ ಬುಕ್ಸ್ ಓದ್ರಿ, ಸಾಹಿತ್ಯದಲ್ಲಿ ಏನು ಸಾಧನೆ ಮಾಡಿದ್ದಾರೆ ಆ ತಾಯಂದ್ರಾಗ್ಬೋದು, ಅವ್ರಾಗ್ಬೋದು, ಯಾವ ರೀತಿಯಲ್ಲಿ ನಡೆದು ಬಂದಿದ್ದಾರೆ ಆ ಹಾದಿಯಲ್ಲಿ ನಾವು ಹೋಗ್ಬೇಕು, ಒಂದು ಸಾಧನೆ ಮಾಡಬೇಕು, ತಂದೆ ತಾಯಿಗೆ ಹೆಮ್ಮೆ ಅಂತ ಮಕ್ಕಳಾಗ್ಬೇಕು ಅಂತ ಎಲ್ಲ ಮಕ್ಕಳಲ್ಲಿ ಬಯಸ್ತಾ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆದ ಶುಭಾಶಯಗಳು ಎಲ್ಲರಿಗೂ. ಮತ್ತೆ ನಮ್ಮ ಪ್ರಮೀಳಾ ಮೇಡಮ್ ಅವ್ರಿಗೆ ಈ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ನಾವು ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ದೀವಿ ನಮ್ಮ ಸಾಹಿತ್ಯ ಪರಿಷತ್ ಅವ್ರಿಗೆ. ಇಂಥ ಒಳ್ಳೆ ಅವರಲ್ಲಿ ಒಡನಾಟದಲ್ಲಿರೋದು ನಮ್ಮ ಸೌಭಾಗ್ಯ ಅಂತ ನಾನಾದ್ರೂ ಭಾವಿಸಿದ್ದೀನಿ. ಎಲ್ಲಾದ್ರೂ ಮೇಡಮ್ ಒಳ್ಳೇದಾಗ್ಲಿ, ಇನ್ನಷ್ಟು ಪ್ರಶಸ್ತಿಗಳು ತಮ್ಗೆ ಒಲ್ದು ಬರ್ಲಿ, ಸಮಾಜಕ್ಕೆ ಒಳ್ಳೆ ರೀತಿಯಲ್ಲಿ ತಾವು ಸಂದೇಶ ಕೊಡ್ತೀರಾ, ಆ ಸಂದೇಶವನ್ನು ಎಲ್ಲರೂ ತಗೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಸರ್. ಮೇಡಮ್, ಒಂದು ಯುವ ಜನತೆಗೆ ಅಂತಲ್ಲ ಮೇಡಮ್, ಎಲ್ರಿಗೂ ನಮ್ಮ ಕೈಯಲ್ಲಿ ಒಂದು ಸ್ಮಾಲ್ ಇದು ಒಂದು ವಸ್ತು ಅಷ್ಟೇ, ಮೆಟೀರಿಯಲ್, ಇದು ಮಾರಕನ ಪೂರಕ ಮೊಬೈಲ್. ಮಾರಕ ಸರ್, ಅದು ಪೂರಕ ಮಾಡ್ಕೊಂಡ್ರೆ ಪೂರಕನೇ ಆಗುತ್ತೆ, ಮಾರಕ ಮಾಡ್ಕೊಂಡ್ರೆ ಖಂಡಿತ ಮಾರಕನೇ ಅಂತ. ಒಳ್ಳೇದಿದ್ಯಾ? ಇದೆ ಸರ್, ಕೆಲವಿದೆ, ಅದರಲ್ಲಿ ಒಳ್ಳೇದಿದೆ. ಯಾಕಂದ್ರೆ ಮೊದಲು ದೂರಿನ ಊರಿನಲ್ಲಿ ತಂದೆ ತಾಯಿ ಇದ್ರೆ ಅವ್ರ ಕ್ಷೇಮ ಸಮಾಚಾರ ತಿಳಿತಾ ಇರ್ಲಿಲ್ಲ. ಅಂತದಕ್ಕೆ ಒಳ್ಳೆ ಪೂರಕ ಫೋನ್ ಅಂತೀನಿ. ಅದನ್ನ ಕೆಟ್ಟದಾಗಿ ಬೆಳೆಸ್ಕೊಂತ ಇರೋದು ನಾವೇ. ಅದನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಂಡ್ಲಿ ಅಂತ ಮಕ್ಕಳಿಗೆ ಹೇಳಕ್ ಇಷ್ಟಪಡ್ತೀನಿ, ಯೋಜನೆಗೆ. ಥ್ಯಾಂಕ್ ಯು.